ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಟೋ ಕನ್ನಡಿಗ. ಇವತ್ತು ನಾನು ಬಂದಿದ್ದೀನಿ LPG ಗಾಡಿಗಳನ್ನು ನೋಡೋಕ್ಕೆ. ಏನಕ್ಕಂತಂದ್ರೆ ಅಷ್ಟೊಂದು ದೊಡ್ಡ ಕ್ಯೂ ಇದೆ. ತೋರಿಸ್ತೀನಿ ಒಂದ್ಸಾರಿ. ಇದು ನೋಡ್ಕೊಳ್ಳಿ, ಅಲ್ಲಿಂದ ಹಿಡ್ದು ಬರೀ ಇಲ್ಲಿ ತನಕ ಅಲ್ಲ, ಇಲ್ಲಿಂದ ಆಲ್ಮೋಸ್ಟ್ ಒಂದು ಆ ಡೆಡ್ ಎಂಡ್ ತನಕ ಇದೆ. ಹಾಗೆ ಲೈನ್ ಕ್ಯೂ ಇದೆ. ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೂ ಒಂದು 300ರಿಂದ 350 ಗಾಡಿಗಳಿದಾವೆ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ, ಏನಂತೀರಾ? ಏನು ಹೇಳಬೇಕಾಗಿಲ್ಲ, ಇಲ್ಲ ದೊಡ್ಡವ್ರು ಹೇಳ್ತಾರೆ. ಹೇಳಿ ಹೇಳಿ ಹೇಳಿ, ಮಾತಾಡಿ 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 ಮಾತಾಡ್ತೀರಣ್ಣ? ಮಾತಾಡಿ, ಬಿಂದಾಸಾಗಿ ಮಾತಾಡಿ. ನಿಮ್ಗೆ ಏನ್ ಅನ್ಸುತ್ತೆ? ಏನು ಕಾಂಟ್ರವರ್ಸಿ ಆಗಲ್ಲ. ಏನ್ ಮಾಡತಾರ? ತೊಂದ್ರೆನೇ ಮಾಡ್ತಾ ಇರೋದು. ತೊಂದ್ರೆ ಇಲ್ಲ ಅಂತ ಏನು? 105 ರೂಪಾಯಿ ಅಂತ ಗ್ಯಾಸ್, 105 ರೂಪಾಯಿ ಗ್ಯಾಸ್, 105 ರೂಪಾಯಿ ಅಂತ ಎಲ್ಲಿಂದ ತಂದು ಮಾಡೋದು? ಕಸ್ಟಮರ್ 5 ರೂಪಾಯಿ ಜಾಸ್ತಿ ಕೊಡಲ್ಲ. ರ್ಯಾಪಿಡೋ ಏನ್ ಬರ್ತದೆ? ಅದನ್ನೇ ಮಾತಾಡಿ. ಸರ್ಕಾರ ಏನು ಯಾವ್ದು ಸರ್ಕಾರ ಹೇಳ್ತಾ ಇದೆ LPG ಸ್ಟಾಕ್ ಇದೆ ಅಂತ. ಸ್ಟಾಕ್ ಐತೆ ಅಂತಾರೆ. ಇಲ್ಲಿ ಯಾವ ಬಂಕ್ ಅಲ್ಲಿ ಇಲ್ಲಲ್ಲ. ಇಲ್ಲಿ ಯಾವ ಬಂಕ್ ಅಲ್ಲಿ ಇಲ್ಲ. ಇವಾಗ 105 ರೂಪಾಯಿ ಹೇಳ್ತಾ ಇದಾರೆ. 77 ರೂಪಾಯಿ 74 ಪೈಸೆ ಅಂತ ಸರ್ಕಾರದ ಸಚಿವರಾದಂತಹ 105 ರೂಪಾಯಿ ಅಲ್ಲಿ ಹೋಗಿ ಮುನಿಯಪ್ಪ ಅವರು ಹೇಳಿರೋದು. ಅಲ್ಲಿ ಬಂಕ್ ಹತ್ರ ಹೋಗಿ ನೀವು ನೋಡಿ ಎಷ್ಟು ಬೆಳಗ್ಗೆಯಿಂದ ಗ್ಯಾಸ್ ಹಾಕಿಲ್ಲ. ಬೆಳಗ್ಗೆ 6 ಗಂಟೆಯಿಂದ ನಿಂತಿದೀವಿ, ಗ್ಯಾಸ್ ಹಾಕಿಲ್ಲ. ಓನರ್ ಬಂದ್ಲಿ ಹಾಕ್ತಿವಿ ಅಂದ್ರು. ಇವಾಗ ಓನರ್ ಬಂದ್ಮೇಲೆ 205 ರೂಪಾಯಿ ಮಾಡಿದ್ದಾರೆ ಗ್ಯಾಸ್. 105 ರೂಪಾಯಿ ಮಾಡಿದ್ದಾರೆ ಗ್ಯಾಸ್. ಇನ್ನೂ ಒಂದಂತ ಇಲ್ದನಾಗ ನಾವು ಡೈಲಿ ಹೋಗೋದು ತಿನ್ನೋದು ಕರೆಕ್ಟು. ದುಡಿದ್ರನಾಗ ತಿಂತೀವಿ, ಇಲ್ಲ ನಾಗ ತಿನ್ನಕ್ಕೆ ಆಗಲ್ಲ, ಮನೆಗೆ ನೋಡಕ್ಕೆ ಆಗಲ್ಲ. ನಮ್ ಸತಿ ಗೊತ್ತು ಆಟೋರವ್ರದ್ದು. ಸೊ ಇವ್ರೇನ್ ಹೇಳ್ತಾ ಇದಾರೆ ಅಂತಂದ್ರೆ, ದಿನ ದುಡ್ದು ದಿನ ತಿನ್ನುವಂತ ಪರಿಸ್ಥಿತಿಯಲ್ಲಿ ಇರುವಂತ ಚಾಲಕರಿಗೆ ಇಷ್ಟೆಲ್ಲ ತೊಂದರೆ ಆದ್ರೂ ಇದ್ರ ಬಗ್ಗೆ ಮಾತಾಡಕ್ಕೆ ಸರ್ಕಾರನು ಮುಂದೆ ಬರ್ತಾ ಇಲ್ಲ, ಚಾಲಕ ಸಂಘಟನೆಗಳು ಕೂಡ ಮುಂದೆ ಬರ್ತಾ ಇಲ್ಲ, ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾರು ಬಂದು ಹೆಲ್ಪ್ ಮಾಡಿದ್ರೆ ನಮ್ಮ ಬಡವ್ರಿಗೆ ಏನೋ ಒಂದು ಡೈಲಿ ತಿನ್ನೋಂಗ್ ಅನ್ಕೊಂಡು ಡೈಲಿ ಮಾಡ್ಕೊಂಡು ಹೋಗೋವ್ರಿಗೂ ಏನೋ ಹೆಲ್ಪ್ ಆಗತ್ತೆ. ಚಾಲಕ ನಾವು ಅಷ್ಟೇ ಸಂಘಟನೆಗಳು ಇದ್ರ ಕೇಳ್ತಾ ಬಗ್ಗೆ ಇರೋದು. ಮಾತಾಡ್ತಾ ಇಲ್ಲ. ಇದ್ರ ಬಗ್ಗೆ ಏನಂತೀರಾ? ಚಾಲಕರಾಗಿ ಹೇಳ್ತಾ ಇದೀವಿ, ದಯವಿಟ್ಟು ಹೇಳ್ತಾ ಇದೀವಿ, ಮುಂದೆ ಬನ್ನಿ, ಚಾಲಕರ ಮುಂದೆ ಬನ್ನಿ, ನಮ್ದು ಎಲ್ಲಾರಿಗೆ ಹೆಲ್ಪ್ ಮಾಡಿ, ನಮ್ಗೆ ಏನೋ ಒಂದು ಸಹಾಯ ಮಾಡಿ ಕೊಡಿ. ನಾವು ಹೊಟ್ಟೆ ಪಾಡಾಗಿ ಸುತ್ತಾ ಇದೀವಿ. ಬೆಳಗ್ಗೆ 6 ಗಂಟೆಯಿಂದ ನಿಲ್ಕೊಂಡಿದೀವಿ ಲೈನ್ನಲ್ಲಿ. ಈ ತರ ಆಗ್ತಿರಲ್ಲ, ಮಧ್ಯಾಹ್ನ ಆಗತ್ತೆ ಗ್ಯಾಸ್ ಹಾಕಕ್ಕೆ. ಮಧ್ಯಾಹ್ನ ಮೇಲೆ ಹೋಗಿ ಏನ್ ದುಡಿಬೇಕು, ಏನ್ ತಿನ್ಬೇಕು, ಏನ್ ತಿನ್ಬೇಕು ನೀವೇ ಹೇಳಿ ಸರ್, ನೀವೇ ಅರ್ಥ ಮಾಡ್ಕೊಳ್ಳಿ. ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ನಮ್ದು ಯೂನಿಯನ್ಗೆ ಹೇಳ್ತಾ ಇದ್ದೀನಿ, ಮುಂದೆ ಬನ್ನಿ ಏನೋ ತೀರ್ಮಾನ ಮಾಡಿ ಅಷ್ಟೇ. ಸೊ ದಿನ ದುಡಿದು ದಿನ ತಿನ್ನುವಂಥ ಪರಿಸ್ಥಿತಿಯಲ್ಲಿ ಇರುವಂತಹ ಚಾಲಕರ ಗೋಳು ಇದು. ಯಾಕಂತಂದ್ರೆ ಸರ್ಕಾರದಿಂದ ನಿಗದಿಯಾಗಿರುವಂತಹ ದರ 77 ರೂಪಾಯಿ 74 ಪೈಸೆ. ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಹಕ್ಕು ಸಚಿವರಾದಂತಹ KH ಮುನಿಯಪ್ಪ ಅವರು ಹೇಳಿರೋದೇನು? LPG ಕೊರತೆ ಇಲ್ಲ ಕರ್ನಾಟಕದಲ್ಲಿ. ಆದರೆ ಕೊರತೆ ಇಲ್ಲ ಅಂದಮೇಲೆ ಇಷ್ಟೆಲ್ಲ ಗಾಡಿಗಳು ಏನಕ್ಕೆ ನಿಂತಿದ್ದಾವೆ? ಏನಕ್ಕಂತಂದ್ರೆ ಬೆಂಗಳೂರಲ್ಲಿರುವಂತಹ ಸುಮಾರು 70ರಿಂದ 90% LPG ಬಂಕ್ಗಳು ಬೆಂಗಳೂರಿನಲ್ಲಿರುವಂಥದ್ದು. ಸುಮಾರು 70ರಿಂದ 90% ಬಂಕ್ಗಳು ಕ್ಲೋಸ್ ಆಗಿದ್ದಾವೆ. ಎಲ್ಲೂ ಕೂಡ LPG ದೊರಕ್ತಾ ಇಲ್ಲ. ಇದ್ರ ಬಗ್ಗೆ ಧ್ವನಿ ಎತ್ತೋರು ಯಾರು ಇಲ್ಲ, ಇದ್ರ ಬಗ್ಗೆ ಮಾತಾಡೋ ಅಂಥವ್ರು ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಸೊ ಸಿಚುವೇಶನು ವರ್ಸ್ಟ್ ಅಂದರೆ ವರ್ಸ್ಟು. ಬೆಳಗ್ಗೆ 5-6 ಗಂಟೆಯಿಂದ ಕಾಯ್ಕೊಂಡು ಕೂತಿದ್ದಾರೆ. ನೋಡ್ತಾ ಇದ್ದೀರಾ, ಇಷ್ಟೆಲ್ಲ ಆಟೋಗಳಿದ್ದಾವೆ. ಆದರೂ ಕೂಡ ಇವರಿಗೆ ಗ್ಯಾಸು ಎಷ್ಟಿದೆ ಅಂತ ಗೊತ್ತಿಲ್ಲ. ಗ್ಯಾಸ್ ರೇಟ್ ನೋಡೋಣ ಬನ್ನಿ. ರೇಟ್ಗೋಸ್ಕರ ಏನಾದರೂ ತೊಂದರೆ ಮಾಡ್ಬೋದು ಗೊತ್ತಿಲ್ಲ. 105 ರೂಪಾಯಿ ಹೇಳಿ ಅಣ್ಣ. ಕೆಲಸ ಏನಿಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ಆಟೋದವ್ರಿಗೆ ಇಷ್ಟೆಲ್ಲ ತೊಂದರೆ ಆಗ್ತೈತೆ ಅಂತ ಹೇಳಿ. ಏನ್ ಅನ್ಸುತ್ತೆ ಅದು ಹೇಳಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದಿದ್ದೀರಾ? 7:30ಗೆ ಬಂದಿದ್ದೀರಾ. ಇನ್ನೂವರೆಗೂ ಗ್ಯಾಸ್ ಸಿಕ್ಕಿಲ್ಲ, ನಾಷ್ಟನೂ ಮಾಡಿಲ್ಲ. ಈ ರೀತಿ ತೊಂದರೆ ಆದ್ರೆ ಹೆಂಗಣ? ಈ ಬೆಂಗಳೂರಲ್ಲಿ ಆಲ್ಮೋಸ್ಟ್ 70 to 80% ಬಂಕ್ಗಳು ಕ್ಲೋಸ್ ಆಗಿದಾವೆ. ಇದೊಂದು ಬಂಕಲ್ಲಿ ಸಿಗ್ತಾ ಇದೆ ಈ ಸರೌಂಡಿಂಗ್ ಅಲ್ಲಿ. ಅದು ರೇಟ್ ಜಾಸ್ತಿ. ಎಷ್ಟು? 105 ರೂಪಾಯಿ. ನೆನ್ನೆ 80 ರೂಪಾಯಿ ಇತ್ತು ಇದೇ ಬಂಕಲ್ಲಿ. ನೋಡ್ತಾ ಇದ್ದೀರಾ? ಬನ್ನಿ ನೋಡೋಣ, ಏನೇನು ಮಾತಾಡ್ತಾರೆ. ನೋಡ್ತಾ ಇದ್ದೀರಾ ಆಟೋಗಳು ಎಷ್ಟಿದಾವ ಅಂತ? ತೋರಿಸ್ತೀನಿ ಬನ್ನಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22,
23, 24, 25, 26, 27, 28, 29, 30. ನೀವು ಲೆಕ್ಕ ಹಾಕಕ್ಕಂತೂ ಆಗಲ್ಲ ಬಿಡಿ, ಬರೀ ನೋಡ್ಬೇಕು ಅಷ್ಟೇ ನೀವು. ಅಯ್ಯೋ ಮರ್ತ್ಬಿಟ್ಟೆ, ನಾನೇ ಮರ್ತ್ಬಿಟ್ಟೆ ಎಷ್ಟಿದಾವೆ ಅಂತ. ನೋಡಿ ಇಷ್ಟೆಲ್ಲ LPG ಕೊರತೆಗಾಗಿ ಲೈನಲ್ಲಿ ನಿಂತಿರೋದು ಗಾಡಿಗಳು. ಈ ರೀತಿ ಲೈನಲ್ಲಿ ನಿಂತ್ಕೊಂಡು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಆಟೋದವ್ರಿಗೆ ಗೊತ್ತು. ಏನೇನ್ ತೊಂದರೆ ಆಗ್ತಾ ಇದೆ, ಏನೇನ್ ನಡೀತಾ ಇದೆ ಬೆಂಗಳೂರಲ್ಲಿ ಇವಾಗಿರುವಂತ ಸಿಚುವೇಶನ್ ಅಲ್ಲಿ. ಇಷ್ಟೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಗ್ಯಾಸ್ ತುಂಬಿಸ್ಕೊಂಡು ಇವ್ರ ಡ್ಯೂಟಿ ಮೇಲೆ ಹೋಗಿ ಎಷ್ಟು ಅರ್ನ್ ಮಾಡ್ಬೋದು? ಅರ್ನ್ ಮಾಡಕ್ಕೆ ಆಗಲ್ಲ. ಏನಕ್ಕಂತಂದ್ರೆ ಅರ್ಧ ದಿನ ಇದ್ರಲ್ಲಿ ವೇಸ್ಟ್ ಆದ್ರೆ ಏನ್ ದುಡಿತೀರಾ, ಏನ್ ಮಾಡ್ತೀರಾ ನೀವು? ಆಗತ್ತಾ ದುಡಿಯಕ್ಕೆ? ಆಗಲ್ಲ. ಇವಾಗಿರುವಂತ ಸಿಚುವೇಶನ್ ಅಲ್ಲಿ ದುಡಿಮೆ ಆಗಲ್ಲ. ಕ್ಲಿಯರು. ನೋಡಿ ಆಟೋಗಳು ಹಂಗೆ ಬರ್ತಾ ಇದಾವೆ. ಹೋಗೋಣ, ಡೆಡ್ ಎಂಡು. ಇದು CNG ಗಾಡಿ. ಇಷ್ಟು ಗಾಡಿಲಿ ಇವೆಲ್ಲ LPGನೇ. ತಳಿ ಹೇಳಿ ಅಣ್ಣ ಎಲ್ಲ ಕಡೆ 90 ರೂಪಾಯಿ ಇದೆ, ಇಲ್ಲಿ ಯಾಕೆ 105 ರೂಪಾಯಿ ಇದೆ? ಇವ್ರ ಉತ್ತರ ಏನ್ ಗೊತ್ತಾ? ಅಲ್ಲೇ ಹಾಕಿಸ್ಕೊಳ್ಳಿ. ಉಡಾಫೆ ಉತ್ತರಗಳನ್ನ ನೀಡ್ತಾ ಇದ್ದಾರೆ ಬಂಕ್ ಅವರು. ಯಾಕಂತಂದ್ರೆ ಇವಾಗ ಇರುವಂತ ಸಿಚುವೇಶನ್ ಅಲ್ಲಿ ಹಾಕಿಸ್ಕೊಳ್ಳಿ, ಇಲ್ಲ ಅಂದ್ರೆ ತಿಕ್ಕಾ ಮುಚ್ಕೊಂಡು ಹೋಗಿ ಅನ್ನೋ ಮೂವ್ಮೆಂಟ್ ಅಲ್ಲಿ ಬಂಕ್ ಅವರು ಮಾತಾಡ್ತಾ ಇರೋದು. ಒಂದು ಬಂಕ್ ಅಲ್ಲ, ಎಲ್ಲಾ ಬಂಕಲ್ಲೂ ಇದೇ ರೀತಿ ನಡೀತಾ ಇರೋದು. ಆದ್ರೆ ಇದ್ರ ಬಗ್ಗೆ ಪ್ರಶ್ನೆ ಮಾಡೋರು ಯಾರು ಇಲ್ಲ. ಸಂಘಟನೆಯವರು ಬಂದು ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು ಎಲ್ಲಾ ಕಡೆ. ಇವಾಗ ನಾನೊಂದು ವಿಡಿಯೋ ನೋಡಿದೆ, ನಾಗೇಶ್ ಅವರು ಒಂದ್ ಕಡೆ 84 ಇದ್ದಿದ್ದು 90 ರೂಪಾಯಿ ಮಾಡಿದ ತಕ್ಷಣ ಹೋದ ತಕ್ಷಣ ಇಮಿಡಿಯೇಟ್ ಅವ್ನು 84 ರೂಪಾಯಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ಇಲ್ಲಿ ನಾನು ಕೇಳಿದ್ದಕ್ಕೆ ಇವ್ರ ಕಡೆಯಿಂದ ಬಂದಂತ ಉತ್ತರ ಇದು. ಇನ್ನೊಂದ್ಸರಿ ಕೇಳ್ಬಿಡೋಣ ಅಣ್ಣ, ಒಂದ್ಸರಿ ಹೇಳ್ತೀರಾ ಅಣ್ಣ? ಎಲ್ಲಾ ಕಡೆ 90 ರೂಪಾಯಿ ನಡೀತೈತೆ, 84 ರೂಪಾಯಿ ನಡೀತೈತೆ, 77 ರೂಪಾಯಿ ನಡೀತೈತೆ. ಇಲ್ಲಿ ಯಾಕೆ 105 ರೂಪಾಯಿ ಹೇಳ್ತೀರಾ ಅಣ್ಣ? ಗೌರ್ಮೆಂಟ್ ಅವ್ರು ರೂಲ್ ಬಂದ್ಬಿಟ್ಟು 77 ರೂಪಾಯಿ 84 ಪೈಸೆ. ಹಾ, ನಾನು ಬಿಲ್ ತೋರ್ಸಿದ್ರೆ ಇವಾಗ ವಾಪಸ್ ಬರ್ತೀರಾ? ಹೋಗೋಣ ಅಣ್ಣ. ಅದ್ರಲ್ಲಿ ಬಿಲ್ ಆಯ್ತು, ಎಲ್ಲಾಯ್ತಣ್ಣ? ಅದು ಬಂದಿರಲ್ಲ. ಕರ್ನಾಟಕ ಗೌರ್ಮೆಂಟ್ ಅಫಿಷಿಯಲ್ ಆರ್ಡರ್ ಬಂದಿದೆ 77 ರೂಪಾಯಿ 84 ಪೈಸೆ. ಆರ್ಟಿಕಲ್ ತೋರಿಸ್ತೀನಿ ನಾನು ನಿಮ್ಗೆ. ಇದಕ್ಕೆ ಇವ್ರ ಹತ್ರ ಉತ್ತರ ಇಲ್ಲ. ಇಷ್ಟೇ ನಡೀತಾ ಇರೋದು. ಏನ್ ಹೇಳ್ತೀರಾ ಹೇಳಿ ನೀವೇ?